ಯೋಜನೆಯ ಎಫೆಕ್ಟ್ನಿಂದಾಗಿ ಮಹಿಳೆಯರು ಬಸ್ಸಿಗೆ ಯಾವ ರೀತಿಯಾಗಿ ತುಂಬುತ್ತಾ ಇದ್ದಾರೆ ಅಂತಂದ್ರೆ ಉಸಿರುಗಟ್ಟಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡುವಷ್ಟರ ಮಟ್ಟಿಗೆ ರಿಸ್ಕ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದ ಉಸಿರುಗಟ್ಟಿಸಿಕೊಂಡ ಮಹಿಳೆ ಬಸ್ನಲ್ಲಿ ಫುಲ್ ರಶ್ನಿಂದ ಉಸಿರಾಡುವುದಕ್ಕೆ ಕಷ್ಟ ಆಗ್ತಾ ಇದೆ. ಉಸಿರಾಡುವುದಕ್ಕೆ ಆಗದೆ ಕೂಕ್ಕೊಂಡಿದ್ದಾರೆ ಮಹಿಳೆ. ತುಮಕೂರಿನ ಕುಣಿಗಲ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಜನಸಂದಣಿಯಿಂದ ಬಸ್ನಲ್ಲಿ ಒಂದೇ ಸಮನೆ ನೂಕು ನುಗ್ಗಲು ಉಂಟಾಗಿದೆ. ನನ್ನನ್ನ ಕಾಪಾಡಿ, ಬಸ್ನಿಂದ ಕೆಳಗಿಳಿಸಿ ಅಂತ ಹೇಳಿ ಮಹಿಳೆ ಕೂಕ್ಕೊಂಡಿದ್ದಾರೆ. ಮಹಿಳೆಯ ಪರಿಸ್ಥಿತಿಯನ್ನ ನೋಡಿ ಬಸ್ಸನ್ನ ನಿಲ್ಲಿಸಿ ಕಂಡಕ್ಟರ್ ಆಕೆಯನ್ನ ಕೆಳಗಿಳಿಸಿದ್ದಾರೆ. ಗೌಡಗೆರೆ ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗಿದ್ದಂತಹ ಮಹಿಳೆಯರು ಶಕ್ತಿ ಯೋಜನೆಯ ಎಫೆಕ್ಟ್ ಯಾವ ರೀತಿಯಾಗಿ ತಡ್ತಾ ಇದೆ ಅಂತಂದ್ರೆ ಬಸ್ ಎಷ್ಟೇ ರಶ್ ಆಗಿದ್ರೂ ಪರವಾಗಿಲ್ಲ, ಪಯಣವನ್ನ ಮಾಡಬೇಕು ಅಂತ ಹೇಳಿ ಈ ಮಹಿಳೆಯರು ಕೂಡ ಬಸ್ ರಶ್ ಇದ್ರೂ ಹತ್ಕೊಂಡು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ತಮಗೆ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಮರ್ತು ಬಿಡ್ತಾರೆ. ಸ್ವಲ್ಪ ನೋಡ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಯೋಗೇಶ್, ಎಷ್ಟೋ ದಿನಗಳ ಕಾಲ ನಾವು ಗಮನಿಸ್ತಾ ಇದ್ವಿ ಈ ಶಕ್ತಿ ಯೋಜನೆ ಎಫೆಕ್ಟ್ನಿಂದಾಗಿ ಶಾಲೆಗೆ ಹೋಗೋ ಮಕ್ಕಳಿಗೆ ಮತ್ತೆ ಆಫೀಸ್ಗೆ ಹೋಗುವಂತಹ ಮಹಿಳೆಯರು ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈಗ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಉಸಿರುಗಟ್ಟಿಸ್ಕೊಂಡು ಮಹಿಳೆ ಬಸ್ಸಿಂದ ಕೆಳಗಿಳಿದಿದ್ದಾರೆ. ಇಷ್ಟೊಂದು ರಶ್ ಇದ್ರೆ ಯಾಕೆ ಹತ್ತಬೇಕು ಬಸ್ಗೆ ಅಂತ ಹೇಳಿ? ಅದೇ ಈ ಫ್ರೀ ಗ್ಯಾರಂಟಿ ಆದ ನಂತರ ಸಾಕಷ್ಟು ಜಗಳಗಳು, ಹೊಡೆದಾಟಗಳು ಬಸ್ನಲ್ಲಿ ನೋಡಿದ್ವಿ. ಮಹಿಳೆಯರು ಜಿಟ್ಟುಗಳನ್ನ ಇಟ್ಕೊಂಡು ಹೊಡೆದಾಡಿದ ಪ್ರಸಂಗ ನಡೀತದ್ರೆ ಇದು ಇಲ್ಲಿ ಏನಂದ್ರೆ ಮಹಿಳೆ ರಶ್ ಆಗಿದ್ದ ಬಸ್ನಲ್ಲಿ ಕೂತ್ಕೊಂಡು ಉಸಿರಾಟದ ಸಮಸ್ಯೆ ಎದುರಾಗಿ ಆ ತರ ಬಸ್ಸಿಂದ ಕೆಳಗಿಳಿಯೋದು ಪ್ರಸಂಗ ಇದು. ಯಾಕಂದ್ರೆ ಇದು ಕುಣಿಗಲ್ನಲ್ಲಿ ನಡೆದಿದೆ, ಮೈಸೂರು ತುಮಕೂರಿನಲ್ಲಿ. ಯಾಕಂದ್ರೆ ಆ ಕಡೆ ಸಾಕಷ್ಟು ರಶ್ಗಳಿರುತ್ತೆ. ಬಸ್ಸು ಸಂಜೆ ವೇಳೆ ಏನೋ ಸ್ಟೂಡೆಂಟ್ ಇರ್ತಾರೆ, ಜನ ಜಾಸ್ತಿ ಓಡಾಡ್ತಿರ್ತಾರೆ. ಹೆಚ್ಚುವರಿ ಬಸ್ ಹಾಕ್ಬೇಕು ಅಂತ ಸಾಕಷ್ಟು ಬಾರಿ ಗಲಾಟೆ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು. ಆದ್ರೆ ಇಲ್ಲಿವರೆಗೂ ಹೆಚ್ಚಿನ ಬಾರಿ ಬಸ್ಗಳನ್ನು ಹಾಕಿರೋ ಕಾರಣಕ್ಕಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಿದೆ ರಮ್ಯಾ. ರೈಟ್, ಈಗ ಸದ್ಯಕ್ಕೆ ಮಹಿಳೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಆರಾಮಾಗಿದ್ದಾರಾ? ಯಾವುದೇ ತೊಂದರೆಗಳಾಗಿಲ್ವಾ ಅಂತ ಹೇಳಿ? ಇಲ್ಲ, ಯಾಕಂದ್ರೆ ಬಸ್ಸಲ್ಲಿ ಕಿರ್ಚಾದ ತಕ್ಷಣ ಆಕೆಯನ್ನ ಇದ್ದಂತ ಜನರು ಮತ್ತೆ ಕಂಡಕ್ಟರ್ ಅಂದ ತಕ್ಷಣ ಬಸ್ಸಲ್ಲಿ ಇಳಿಸಿದ್ದಾರೆ. ಯಾಕಂದ್ರೆ ಉಸಿರಾಟ ಸಮಸ್ಯೆ ಆಗಿರೋದ್ರಿಂದ ಒಂದಷ್ಟು ಸ್ವಲ್ಪ ನಿಲ್ಲಿಸಿ ಆಕೆಗೆ ಒಂದು ಸ್ವಲ್ಪ ನೀರು ಕುಡಿಸಿದ್ದಾರೆ. ಹಾಗಾಗಿ ಸ್ವಲ್ಪ ಚೇತರಿಸ್ಕೊಂಡಿದ್ದು ಅನ್ನೋದು ಗೊತ್ತಾಗ್ತಿದೆ ರಮ್ಯಾ. ಮಹಿಳೆ
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹೆಚ್ಚುವರಿ ಬಸ್ಸನ್ನು ಬಿಡಿ ಅಂತ ಹೇಳಿ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ. ಯಾಕೆಂತಂದರೆ ಮಹಿಳೆಯರು ಎಷ್ಟೇ ಬಸ್ಗಳನ್ನು ಬಿಟ್ಟರೂ ಅವರ ಸಂಖ್ಯೆಗಳು ಮಾತ್ರ ಏರಿಕೆ ಆಗ್ತಾ ಇದೆಯೇ ಹೊರತು ಸಮಸ್ಯೆಗಳಾಗೇ ಉಳಿತಾ ಇದ್ದಾವೆ. ಇದಕ್ಕೆ ಪರಿಹಾರ ಸಿಗುವಂತಹ ಸಾಧ್ಯತೆಗಳು ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಮಹಿಳೆಯರೇ ಸ್ವಲ್ಪ ಮನೇಲಿ ಉಳಿದುಕೊಳ್ಳೋದು ಬೆಟರ್ ಅಂತ ಕೂಡ ಸಹ ಮಹಿಳೆಯರು ಹೇಳ್ತಾ ಇದ್ದಾರೆ. ಬರ್ತೀವಿ 2 ನಿಮಿಷಕ್ಕೆ